ಇನ್ನು ವಾಲ್ಮೀಕಿ ಹಗರಣಕ್ಕೆ ಅಧಿಕಾರಿಗಳೇ ಹೊಣೆ. ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಹೇಳಿದ್ದಾರೆ, ಎಂಡಿ ಆರ್ಥಿಕ ಇಲಾಖೆ ಅಧಿಕಾರಿಗಳು ಹೊಣೆ ಆಗ್ತಾರೆ ಅಂತ. ವಾಲ್ಮೀಕಿ ನಿಗಮದ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಎಂಡಿ ಆರ್ಥಿಕ ಇಲಾಖೆ ಅಧಿಕಾರಿಗಳು ಹೊಣೆ ಅಂತ ಸಿದ್ದರಾಮಯ್ಯ ಹೇಳಿದ್ದಕ್ಕೆ ಈಗ ಅಶೋಕ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಬಡವರ ಹಣ ಲೂಟಿ ಹೊಡೆದಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇಲ್ಲಾಗಿರುವಂಥ ವಿಚಾರ ಅಂದರೆ ನೇರವಾಗಿ ಖಜಾನೆಯಿಂದ ನಿಗಮಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಅದ್ರ ಮೇಲೆ ಕ್ವಶನ್ ಮಾಡಿದ್ದಾರೆ. ಮತ್ತು ಸಾಮಾನ್ಯವಾಗಿ ನಿಗಮದ ಸಭೆಗಳಾದಂಥ ಸಂದರ್ಭದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಒಬ್ಬ ರೆಪ್ರೆಸೆಂಟೇಟಿವ್ ಹೋಗ್ತಾರೆ, ಡೆಪ್ಯೂಟಿ ಸೆಕ್ರೆಟರಿ ಲೆವೆಲಲ್ಲೋ ಬೇರೆ ಯಾವ್ದಾದ್ರು ಸೆಕ್ರೆಟರಿ. ತುಂಬ ದೊಡ್ಡ ವಿಚಾರ ಇದ್ದರೆ ದೊಡ್ಡ ನಿರ್ಧಾರ ಮಾಡಬೇಕು ಅಂದರೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಕೂಡ ಹೋಗ್ತಾರೆ. ಹೀಗಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಹಿರಿಯ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಿರಬೇಕಿತ್ತಲ್ಲ ಸರ್. ಇಷ್ಟು ದೊಡ್ಡ ಅಮೌಂಟ್ 94 ಕೋಟಿ ಸಣ್ಣದಲ್ಲ. ಆಗ ನಿಮ್ಗೊಂದು ಪ್ರಶ್ನೆ ಕೇಳಲ್ಲ, ಬ್ಯಾಂಕ್ನಲ್ಲಿ ನಡೆಯೋದಕ್ಕೆಲ್ಲ ಫೈನಾನ್ಸ್ ಮಿನಿಸ್ಟ್ರು ಕೇಂದ್ರದವರು ಜವಾಬ್ದಾರರಾಗ್ತಾರೆ, ಫೈನಾನ್ಸ್ ಮಿನಿಸ್ಟರ್ ಜವಾಬ್ದಾರರಾಗ್ತಾರ? ಮತ್ತು ಇದಕ್ಕೆ ಯಾರು ಜವಾಬ್ದಾರರು ಸರ್? ಇದು ಯಾರು ಎಮ್ ಡಿ ಇರ್ತಾರೆ, ಯಾರು ಫೈನಾನ್ಸ್ ಆಫೀಸರ್ಸ್ಗಳಿರ್ತಾರೆ, ಅವರು ಜವಾಬ್ದಾರರು ಇದಕ್ಕೆ. ಬಟ್ ಆರ್ಥಿಕ ಇಲಾಖೆ ಹಿರಿಯ ಅಧಿಕಾರಿಗಳು ಹೋಗಿರ್ತಾರಲ್ಲ, ಅವ್ರ ಇಲಾಖೆಯ ನನಗೆ ಗೊತ್ತಿಲ್ಲ. ಎಮ್ ಡಿ ಸ್ವತಂತ್ರವಾಗಿ ತಗೊಂಡಿರ್ತಕ್ಕಂಥ ತೀರ್ಮಾನ. ರೈಟ್. ಅದರಿಂದ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹೋದಾಗ ಅವರು ಅಟೆಂಡ್ ತಗೊಂಡಿರ್ತಕ್ಕಂಥ ತೀರ್ಮಾನ ಅಲ್ಲ. ST SC ಹಣವನ್ನು ಯಾಕೆ ನುಂಗಿದ್ರಿ ನೀವು? ಸುಮಾರು 187 ಕೋಟಿ ಬಡವರ ಹಣ ಸೇರಿದ್ದು, ದಲಿತರಿಗೆ ಸೇರಬೇಕಾಯಿತು. ಅದನ್ನು ಏಕಾಏಕಿ ನೀವು ಹೈದರಾಬಾದ್ಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆದಿದ್ದೀರಲ್ಲ, ತಪ್ಪಲ್ವ ಅದು? ಬಡವರ ಹಣ ಲೂಟಿ ಹೊಡೆದಿರೋ ಅಂಥದ್ದು ಯಾವ ಜಾತಿಯವರಾದ್ರೆ ಏನು, ಯಾವ ಧರ್ಮದವರಾದ್ರೆ ಏನು? ಲೂಟಿ ಹೊಡೆಯೋರಿಗೆ ಜಾತಿ ಇರಲ್ಲ, ಧರ್ಮ ಇರಲ್ಲ. ಅದರಿಂದ ಇದು ಬಡವರ ಹಣ ಬಡವರಿಗೆ ಸಿಗಬೇಕು ಅನ್ನೋದು ನನ್ನ ಆಗ್ರಹ.